ನೇತ್ರ, ನನಗೆ ಗೊತ್ತು ನಿನಗೆ ನನ್ನ ಮ್ಯಾಲೆ ಬಲು ಪೀರುತಿ ಐತಿ ಅಂತ ಹೇಳ್ಬಿಟ್ಟು ನಿನ್ನನ್ನು ಬಲು ಇಷ್ಟಪಡ್ತೀಗ ಅಂತಂದ್ರೆ ನನಗೆ ಸಂದ ಗೊತ್ತು. ನನಗೆ ನೀನು ಅಂದರೆ ನೀವು ಬಲು ಇಷ್ಟ ನೋಡು. ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀಯ ಅಷ್ಟೇ ಏನಿಯಾ ನೋಡು. ನಾನು ನಿನ್ನ ಶಾನೆ ಅಂದರೆ ಶಾನೆ ಇಷ್ಟಪಡ್ತೀನಿ. ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾನು ಇಷ್ಟಪಟ್ಟಷ್ಟು ಯಾರೂ ನೀನು ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇಷ್ಟಪಡ್ತೀನಿ. ನೀನು ನನಗೋಸ್ಕರನೇ ತಾನೇ ಹೂವನ್ನ ಇಟ್ಕೊಂಡ್ಬಿಟ್ಟು ಬಂದು ನಿಂತಿರೋದು. ನಿನ್ಗೋಸ್ಕರ ಇಟ್ಕೊಂಡು ಬಂದು ನಾನು ಯಾಕೆ ನಿಂತ್ಕೊಳ್ಳಿ? ಅದು ಹೂವನ ನೀನಂದ್ರೆ ನನಗೆ ಆಗಾಕಿಲ್ಲ ಅಂತಂದ್ರೆ ನಿಂಗೆ ಹೂವು ಬೇರೆ ಇಟ್ಕೊಂಡ್ಬಿಟ್ಟು ಬಂದು ನಿಂತ್ಕೊತಾರೆ ನೋಡು. ಹೋಗು, ಅವಳು ರಾಧನ್ ಜೊತೆ ಕಿಸ್ಕೊಂಡು ಮಾತಾಡ್ಕೊಂಡು ವ್ಯಾನಿಟಿ ಬ್ಯಾಗ್ ಎತ್ಕೊಂಡು ಓಡೋಯ್ತಿದ್ದಲ್ಲ. ಹೋಗು ನೋಡೋಣ, ಹೋಗು. ಇವಾಗ ಹೋಗ್ಬಿಟ್ಟು ಅವಳ ಜೊತೆ ಸಂದಕ್ಕೆ ಎಂಜಾಯ್ ಮಾಡ್ಕೊಂಡಿರು. ಬೇಡ ಅಂತಂದ್ರೆ ಯಾರು ಇದನ್ನ ಇಟ್ಕೊಂಡ್ರದ್ ನಾನು ನಮ್ಮ ಮಾವಂಗೋಸ್ಕರ. ಹಂಗೊಂದ್ಬೇಡ ನೇತ್ರ, ಹಂಗೊಂದ್ಬೇಡ ನೋಡು. ನಿಮ್ಮ ಆವಿ ಎಷ್ಟು ಇಷ್ಟಪಡ್ತಾನೋ ನಿನ್ನ ಅದೇನೋ ನನಗೆ ಗೊತ್ತಿಲ್ಲ. ನಾನಂತೂ ನಿನ್ನ ಬೋಲು ಇಷ್ಟಪಡ್ತೀನಿ ನೋಡು. ನೀನು ಎಷ್ಟು ಇಷ್ಟಪಡ್ತೀನಿ ಅಂದರೆ ನಾನು ಅಷ್ಟು ಇಷ್ಟಪಡ್ತೀನಿ ನಿನ್ನಂತೂ ನೋಡು. ದಯವಿಟ್ಟು ನನಗೆ ಕೈ ಕೊಡಬೇಡ ನೋಡು. ತಾಳಿ ಕಟ್ಟಿದ್ದೀನಿ ನಿನಗೆ, ಗೆಪ್ತಿ ಐತೆ ತಾನೆ. ಅವಳ ಜೊತೆ ನಾನು ಏನಕ್ಕೆ ಹೋಗ್ಲಿ ಹೇಳು? ನಿಮ್ಮ ಅಮ್ಮನೇ ಏನಿಯಾ ಬ್ಯಾಗ ಕಾಸೈತೆ ಕೊಟ್ಬಿಟ್ಟು ಬಾ ಹೋಗು ಅಂತೇಳ್ಬಿಟ್ಟು ಕಳಿಸಿತ್ತು. ನಾನು ಬ್ಯಾಗ ಕಾಸೈತಲ್ಲ ಕೊಟ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಷ್ಟೇನೇನಿಯಾ. ಅಷ್ಟು ಬಿಟ್ರೆ ನಂಗೆ ಇನ್ನೇನೂ ಗೊತ್ತಿಲ್ಲ. ನಿಮ್ಮ ಮಾವ ಎಂತನೋ ಏನೋ ನನಗಂತೂ ಗೊತ್ತಿಲ್ಲ ನೋಡು. ದಯವಿಟ್ಟು ನನ್ನನ್ನು ಮಾತ್ರ ಕೊಯ್ಬಿಟ್ಟು ಹೋಗ್ಬೇಡ. ನೀನು ನಂಬ್ಕೊಂತಾನೆ ನಾನು ನಂಬ್ಕೊಂಡು ಇಷ್ಟೊಂದೆಲ್ಲ ಇಷ್ಟಪಟ್ಕೊಂಡು ಇದ್ದಿದ್ದು ನಾನು. ಸುಮ್ಕೆ ಸೈಡ್ಗೆ ಹೋಯ್ತಿಯಾ? ನಮ್ಮ ಮಾವೇನ ನೀನು ನೋಡ್ಬಿಟ್ರೆ ಹಂಗೆ ಹುರ್ಕೊಂಡ್ಬಿಡ್ತದೆ. ಸುಮ್ಕೇನಿ ನೋಡು, ನಮ್ಮ ಮಾವಂಗೆ ಹೇಳ್ಬಿಟ್ಟಿದ್ದೀನಿ ನಾನಂತೂ. ನಾನು ನಿನ್ನೆ ಮದುವೆ ಮಾಡ್ಕೊಳ್ಳೋದು ಅಂತ. ಹಾಗೆ ನನಗೂ ಇವನಿಗೂ ಯಾವ ಸಂಬಂಧ ಇಲ್ಲ ಅಂತಂದ್ರೆ ನಮ್ಮ ಮಾವಂಗೆ ಹೇಳ್ಬಿಟ್ಟಿದ್ದೀನಿ. ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೆ ನಿನ್ನ ಜೊತೆ ಇರೋಕ್ಕಾಯ್ತದೆ? ನಾನು ನಿನ್ನ ಜೊತೆ ಇರೋಕ್ಕೆ ಇಷ್ಟನೂ ಇಲ್ಲ ನೋಡು. ಹೋಗು, ಅವಳ ಜೊತೆ ನೀನು ಬಿದ್ದಿರು. ನೀನು ಯೋಗ್ಯತೆ ಎಲ್ಲ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ನಾನು ಅಂತೂ. ನೋಡು, ಸುಮ್ಮನೆ ನೀನು ತೊಲಗ್ಬಿಡು. ರಾಧಂಗೂ ನಿನಗೂ ಈಗಲೂ ಸಂಬಂಧ ಐತೆ ಅಂತ ನನಗೆ ಗೊತ್ತು, ಚೆನ್ನಾಗಿ ಗೊತ್ತು. ನೀನು ರಾಧನ್ ಜೊತೆ ಓಡಾಡ್ಬೇಕಾರೆ ನಾನು ನಮ್ಮ ಮಾವನ ಜೊತೆ ಓಡಾಡೋದ್ರಾಗೆ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಬಂದಿರೋದು. ನೀನು ಯಾಕೆ ನಾನು ನಂಬಲ್ಲ? ಈಗ ರಾಧಾ ಹೇಳಿದ್ರೆ ನಂಬಿಡ್ತೀಯಾ? ಹೇಳು, ನಂಬ್ತೀಯಾ ಅಂತ ಹೇಳ್ಬಿಟ್ಟು. ಸರಿ, ಅವಳನ್ನೇ ಕರ್ಕೊಂಬಿಟ್ಟು ಬಂದು ಹೇಳ್ತು, ಆಮೇಕಿಂದ ನೋಡೋಣ. ಈಗ ಸದ್ಯಕ್ಕೆ ಸೈಡಿಗೆ ಬಾ. ನಮ್ಮ ಮಾವ ಬತ್ತೈತೆ. ನಮ್ಮ ಮಾವ ದುಬೈಯಿಂದ ನನಗೋಸ್ಕರ ಅಷ್ಟಿಷ್ಟೊಂದು ಲಕ್ಷ ದುಡ್ಡು ಖರ್ಚು ಮಾಡ್ಕೊಂಡು ಬತ್ತೈತೆ. ಈಗ ನಾನು ಹಿಂಗೆ ಗೂಬೆ ಥರ ನಿಂತ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ನಮ್ಮ ಮಾಮ ಬಂದಾಗ ಅಂತ ಸ್ಮೈಲ್ ಮಾಡ್ಕೊಂಡಾದ್ರು ನಾನು ಅವ್ರನ್ನ ವೆಲ್ಕಮ್ ಮಾಡಬೇಕು. ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ? ಸೈಡಿಗೆ ಬಾ, ಸುಮ್ಕೆನೆಯಾ. ಹಾಯ್ ಬೇಬಿ, N37. ಅಯ್ಯೋ ಮಾವ, ನಾನು ನಿಮಗೋಸ್ಕರ ಏನಿಯಾ ಎಷ್ಟು ತಿಂದ ಕಾಯ್ಕೊಂಡು ನಿಂತಿದ್ದೀನಿ ಗೊತ್ತಾ? ಬಿಸಿಲ್ನಾಗೇನೇನಿಯಾ ನೀವು ಬತ್ತೀರಾ ಅಂತ ಹೇಳ್ಬಿಟ್ಟು. ಹಬ್ಬಬ್ಬಾ, ನೀವಂತೂ ಮಹೇಶ್ ಬಾಬು ಕಂಡಂಗೆ ಕಾಣ್ತಾ ಇದ್ದೀರಾ ನೀವು. ನಿಮ್ಮ ಟೋಪಿನೋ ನಿಮ್ಮ ಡ್ರೆಸ್ಸು ಮಾವ, ನಾನಂತೂ ಫುಲ್ಲು ಸಿದಾಗೋಗ್ಬಿಟ್ಟೆ ನಿಮ್ಮನ್ನು ನೋಡಿದ ತಕ್ಷಣ ಏನಿಯಾ. ಲೇ ನೇತ್ರ, ನನ್ನ ಮುಂದೆ ಏನಿಯಾ ನಿಮ್ಮ ಮಾವನ್ನ ಇಷ್ಟೆಲ್ಲ ಹೊಗಳ್ತಿದ್ಯಲ್ಲೇ? ನಂಗೆ ಹೊಟ್ಟೆ ಉರಿಯಕ್ಕಿಲ್ವೇನೆ? ಬಾರ ಇತ್ಲಾಗೆ ಎಷ್ಟು ಹೊಗಳ್ತಾಳು ನೋಡು. ಹೊಗಳಿ ಹಂಗೆ ಹೊಗಳೋದು ನೋಡು. ಬೇಬಿ ಇವನು. ಅಯ್ಯೋ ಸುಮ್ಮನೆ ನಾನು ಹಿಂದೆ ಬಿದ್ದವ್ರು ಅಷ್ಟೇನಿಯಾ. ಅದೇ ಹೇಳಿದ್ನಲ್ಲ, ಶ್ಯಾಮ ಕಾಲೇಜು ಲವರು ಅಂತ ಹೇಳ್ಬಿಟ್ಟು. ಅಯ್ಯೋ ನೆನ್ಟಿನ ಬಿಟ್ಬಿಟ್ಟು ಸುಮ್ಕೇನೆ ನನ್ನ ಹಿಂದೆ ಬಿದ್ದು ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಕೆ ತಲೆ ತಿಂತವನ ಅಷ್ಟೇನಿಯಾ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ಮಾವ. ವೆಲ್ಕಮ್ ಮಾವ, ವೆಲ್ಕಮ್ಮು ನಿಮಗೆ. ಥ್ಯಾಂಕ್ ಯು. ಅಕ್ಕ ಎಲ್ಲಿ ಕಾಣ್ತಾನೆ ಇಲ್ಲ? ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿರೋದು ನೋಡಿ ಭಾಳ ಖುಷಿ ಆಗ್ತಾಯಿದೆ ನಿಜವಾಗೂ. ನೀನು ಮೊದಲೇನಿಯಾ ನಿನ್ನನ್ನು ಇಷ್ಟೊಂದು ಇಷ್ಟಪಡ್ತಾ ಇದೆಯಾ ಅಂತ ಗೊತ್ತಿದ್ದರೆ ನಾನಂತೂ ಹೆಂಗಿರ್ತಾ ಇದ್ದೆ ಅಂದರೆ ರಾಜನ್ ಥರ ನಿನ್ನ ಜೊತೆ ಇರ್ತಾ ಇದ್ದೆ. ಆದರೂ ನಿನಗೋಸ್ಕರ ದುಬೈಯಿಂದ ಎದ್ನೋ ಬಿದ್ನೋ ಅಂತ ಓಡ್ ಬಂದಿಲ್ವಾ? ಅಯ್ಯೋ ಕಂತ್ರಿ ನನ್ನ ಮಗನೇ, ನನ್ನ ಮುಂದೆ ಏನಿಯಾ ನನ್ನ ಹೆಂಡ್ತಿನ ಹೆಂಗೆ ಹೊಗಳಿ ಇದು ಮಾಡ್ತಾವನೆ. ಈ ನೇತ್ರಿಗೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ವೋ ಏನೋ, ಹೊಟ್ಟೆ ಎಲ್ಲ ಉರಿತೈತೆ. ಅಯ್ಯೋ ಶಿವನೇ, ಏನಪ್ಪ ಮಾಡೋದು? ಈಗ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತಲ್ಲ. ಮಾವ ಬನ್ನಿ ಒಳಗಡೆ ಬನ್ನಿ. ಮಾವ ಬನ್ನಿ ಒಳಗಡೆ ಬನ್ನಿ, ಪ್ಲೀಸ್ ಬನ್ನಿ. ಅಯ್ಯೋ ದಾರಿನಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀನಲ್ಲ ನಿಮ್ಮನ್ನ. ನನಗಂತೂ ತಲೆನಾಗದು ಏನಾಯ್ತೋ ಗೊತ್ತಿಲ್ಲ. ಬನ್ನಿ ಮಾವ, ಒಳಗಡೆ ಬನ್ನಿ, ಮನೆ ಒಳಗಡೆ ಬನ್ನಿ. ಇಲ್ಲೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಬನ್ನಿ ಒಳಗಡೆ ಕುತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಿಮಗೋಸ್ಕರ ನಾನು ಏನೇನೋ ಸ್ಪೆಷಲ್ಲಾಗಿ ತಯಾರು ಮಾಡಿದ್ದೀನಿ ಗೊತ್ತಾ? ಅದನ್ನೆಲ್ಲ ತಿನ್ಕೊಂಡು ಮಾತಾಡಿದ್ರೆ ಭಾಳ ಚೆನ್ನಾಗಿರ್ತದಲ್ವಾ? ಸಂದಾಕಿರ್ತದೆ. ಬಾಬಾ ತಿನ್ಕೊಂಡು ಮಾತಾಡೋಣ. ನಿನಗೂ ನಾನು ದುಬೈಯಿಂದ ಏನೇನೋ ತಗೊಂಬಿಟ್ಟು ಬಂದಿದ್ದೀನಿ. ಪೆಸಲ್ಲಾಗಿ ಎಲ್ಲನೂ ತಗೊಂಬಿಟ್ಟು ಬಂದಿದ್ದೀನಿ. ತಕ ಬಾ ಹೋಗನ್ ಬಾ. ಮ್ಯಾನ್, ಅರ್ಥ ಆಗಲ್ವಾ ಮ್ಯಾನ್ ನಿನಗೆ? ಅರ್ಥ ಆಗಲ್ವಾ? ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡೋಕ್ಕೆ ಹೋಗ್ಬಾರ್ದು. ಹುಡುಗಿಯರು ತಾನಾಗೆ ನಮ್ಮ ಹತ್ರ ಹುಡಿಕೊಂಡು ಬರಬೇಕು. ಆವಾಗೆ ನಾವು ಹಿಂದೆ ಬಿದ್ದುಬಿಟ್ಟು ಹೋದರೆ ವ್ಯಾಲ್ಯೂ ಇರಲ್ಲ ಮ್ಯಾನ್, ವ್ಯಾಲ್ಯೂ ಇರಲ್ಲ. ಓಕೆ, ನಿನಗೆ ನನ್ನ ಮಾತುಗಳು ಇಷ್ಟ ಆಗಲ್ಲ, ಯಾಕಂದರೆ ನಾನು ಭಾಳ ಡೈರೆಕ್ಟಾಗಿ ಮಾತಾಡ್ತೀನಿ. ನಿಂಗೆ ಇಷ್ಟ ಆಗೋಕ್ಕಿಲ್ಲ ನೋಡು. ಹುಡುಗಿಯರಿಗಿನ ಕಾಲದಾಗ ಕೇಳೋದೇನಿದ್ರು ದುಡ್ಡು. ನಾನು ಅದನ್ನು ಸಂಪಾದನೆ ಮಾಡಿದ್ದೀನಿ. ನಾನು ಅದಕ್ಕೆ ಸಂಪಾದನೆ ಮಾಡಿರೋದಕ್ಕೆ ನಮ್ಮ ಅಕ್ಕನ ಮಗಳು ನನ್ನ ಹಿಂದೆ ಬಿದ್ದವಳೆ. ನೀನು ಸಂಪಾದನೆ ಮಾಡು. ಸರಿನಾ? ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಸರಿ ನೋಡು, ನಾಳೆಯಿಂದಲ್ಲ ಇವತ್ತಿಂದನೇ ನೀನಂತೂ ನಮ್ಮ ಅಕ್ಕನ ಮಗಳು ಅಕ್ಕಪಕ್ಕ ಓಡಾಡಬಾರ್ದು. ನನಗದೆಲ್ಲ ಇಷ್ಟ ಆಗಲ್ಲ. ಓಕೆನಾ ಮ್ಯಾನ್? ಓಕೆನಾ ಮಾವ? N37 ಬಂದೆ. ಎಲ್ಲ ಇವನ್ ಮನ್ಕಾಯಾಗ ಹೋಗ. ನನ್ನ ಹೆಂಡ್ತಿನ ನನಗೆ ಏನೇನು ನೋಡ್ಬೇಡ ಅಂತ ಹೇಳ್ಕೊಡ್ತಾನಲ್ಲ. ಇನ್ನು ಎಂತ ಕಾತರ ಹಾಕೊಂತೀನಿ ನನ್ನ ಮಗ ಇರಬೇಡ ಇವನಂತೂ. ಏನು ದೌಲತ್ತು, ಏನು ದುರಂಕಾರ. ಅಲ್ಲ, ಈ ನೇತ್ರಿಗೆ ಬುದ್ಧಿ ಇಲ್ವಾ? ನನ್ನ ನೇತ್ರನ ಅಷ್ಟೆಲ್ಲ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಅಲ್ಲ, ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೀನಿ ನಾನಂತೂ. ಆದ್ರೂ ಎಷ್ಟು ಇಷ್ಟಪಟ್ರು ಹಿಂಗೆ ಮಾಡೋದು ನನಗಂತೂ ಯಪ್ಪ. ಈಗೇನು ಮಾಡೋದು? ರಾಧನ ಹತ್ರ ಹೋಗ್ಬಿಟ್ಟು ಕೇಳಲ್ಲ. ರಾಧಾ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತೇಳ್ಬಿಟ್ಟು ಬಂದು ಹೇಳು. ನಿನ್ನಿಂದ ನನ್ನ ಜೀವನ ಎಲ್ಲ ಹೊಂಟೋಗ್ಬಿಟ್ಟೈತೆ ಅಂತೇಳ್ಬಿಟ್ಟು ಹೇಳಲ್ಲ. ಇನ್ನೇನು ಮಾಡಲಿ?
ಆದ್ರೆ ಇವರಿಬ್ರು ಏನು ಮಾಡ್ತಾರೆ ನೋಡ್ಲಾ. ಮಾವ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಬೂಸ್ಟ್ ತಗೊಬಿಟ್ಟು ಬಂದಿದ್ದೀನಿ, ತಗೊಳ್ಳಿ ಮಾವ. ಅಯ್ಯೋ ಅಯ್ಯೋ N37 ನಿನಗೋಸ್ಕರ ಏನೇನೋ ತಗೊಬಿಟ್ಟು ಬಂದಿದ್ದೀನಿ ನೇತ್ರು. ಅಯ್ಯೋ ಬಟ್ಟೆ ಗಿಟ್ಟೆ ತಿನ್ನೋದು ಅದು ಇದು ಅಂತ ಹೇಳ್ಬಿಟ್ಟು ಆಳು ಮುಳು ಅಂತ ತುಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ಒಂದು ಬ್ಯಾಗ್ ಫುಲ್ ನಿನ್ನ ಐಟಮ್ ಏನೇ ತಗೊಬಿಟ್ಟು ಬಂದಿದ್ದೀನಿ. ನೋಡೋಗು ನಿನಗೆ ಏನು ಬೇಕೋ ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡು. ನಿನಗೆ ಏನು ಬೇಕೋ ಅದನ್ನ ತಗ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್ ಮಾವ. ನೀವು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಾನು ಮಾವ ಮಾತಾಡ್ಬೇಕಾರೆ ನಿನ್ನ ಮಜ್ಜಿಗೆ ಬರೋದು ನನಗೆ ಸ್ವಲ್ಪ ಅನ್ನೋದೇ ಇಷ್ಟ ಇಲ್ಲ. ಈ ಮಜ್ಜಿಗೆ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಹೋಗಿ, ನಾವು ಪರ್ಸನಲ್ ಆಗಿ ಮಾತಾಡ್ತಾ ಇದೀವಿ ತಾನೆ. ನೀವು ಯಾವ್ದನ್ನ ಹತ್ರ ಮಾತಾಡ್ಕೊಂಡು ಖುಷಿಯಾಗಿರಿ. ಈಗ ಹೊಟ್ಟೆ ಉರಿತಾ ಇತ್ತ ನಿಮಗೆ? ನೇತ್ರ ಹೊಟ್ಟೆ ಉರಿತಾ ಇತ್ತು ನನಗಂತೂ. ಉರಿಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡಿದ್ದು. ನೀವು ಅವಳ ಜೊತೆ ಹೋದಾಗ ನನಗೂ ಹಿಂಗೆ ಉರಿತಾ ಇತ್ತು. ಏನು ಮಾಡಲಿ, 2-3 ಸಲ ಹೇಳಿದ್ರು ಹೋಗಿ ಅವಳಿಂದ ಏನಿಯ ಹೋದ್ರಿ ಅದಕ್ಕೆ ನನಗೆ ಈಗ ಆಯ್ತಾ? ಸರಿಯಾಗಿ ಆಯ್ತಾ ನಿಮಗೆ? ನೇತ್ರ ಪ್ಲೀಸ್ ನೇತ್ರ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ನೇತ್ರ. ನಂಗೆ ನೀನು ಅಂದ್ರೆ ನೀ ಬೋಲ್ ಇಷ್ಟ ನೇತ್ರ. ದಯವಿಟ್ಟು ನನ್ನ ಬಿಟ್ಬಿಟ್ಟು ಹೋಗ್ಬೇಡ ನೇತ್ರ. ಓ ಯಾವಾಗಪ್ಪ ಬಂದೆ? ಅತ್ತೆ ಕಿರಿ ಹೇಳಿ ಅಂದ್ರೆ ನಾನು ಏನೋ ಒಂದು ಮಾಡ್ತೀನಿ, ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾನಿಲ್ವೇ, ನಾನು ಏನೋ ಒಂದು ಮಾಡ್ತೀನಿ, ಸುಮ್ ಕಿರಿ. ಏನಕ್ಕ ಚೆನ್ನಾಗಿದ್ಯಾ? ನನ್ನಂತೂ ಮರ್ತೇ ಬಿಟ್ಟಿದ್ಯಾ ನೀನು ಮರೆತು ನೋಡು. ನಿನ್ನ ಮಗಳು ನನ್ನ ಮರ್ತಿಲ್ಲ ನೋಡು. ಎಷ್ಟು ಪಿರೂತಿಯಿಂದ ಬಂದ್ಬಿಟ್ಟು ಮಾವ ಅಂತ ಮಾತಾಡಿಸ್ತಾಳೆ. ಏನೋ ಎಲೆಕ್ಷನ್ ನಿಂತಿದೆಯಂತೆ. ಅಲ್ಲ, ಈ ನಿನ್ನ ತಮ್ಮಂಗೆ ಮೊದಲೇ ಹೇಳಿದ್ರೆ ಎಲೆಕ್ಷನ್ನ ಪಟ ಅಂತ ಗೆಲ್ಲಿಸ್ಕೊಡ್ತಾ ಇದ್ನ. ನಿನಗೇನು ಬುದ್ಧಿ ಇಲ್ವಾ ನಿನಗೆ? ನನಗೆ ಹೇಳ್ಬೇಕು ತಾನೆ ಮುಂಚೆನೇ. ಅಯ್ಯೋ ಸುಮ್ಕಿಲ್ಲ, ನನ್ನ ಮಗ ಮಾಡ್ತಾನೆ ಅಂತ ಅನ್ಕೊಂಡು ಎಲ್ಲ ಹಾಳು ಮಾಡ್ಬಿಟ್ಟ ನೋಡು. ನಾಳೆ ನಿನಗೆ ಎಲೆಕ್ಷನ್ನು. ಅಯ್ಯೋ ಎಮ್ಮೆ ಬೇರೆ ಜಾಡ್ಸು ಅದ್ಬಿಡ್ತು. ನಡೆಯೋಕ್ಕೂ ಆಯ್ತಿಲ್ಲ ನನ್ನ ಕೈಲಿ ಅಂತಂದ್ರೆ. ಆದ್ರೂ ಬಂದ್ಬಿಟ್ಟು ನಿನಗೋಸ್ಕರ ಕುಂತ್ಕೊಂಡು ಬಂದು ಮಾತಾಡ್ತಾ ಇವ್ನಿ. ಈಗಲೂ ಕುಂತ್ಕೊಳಕ್ಕಾಗಿಲ್ಲ, ನಿಂತ್ಕೊಳಕ್ಕಾಗಿಲ್ಲ. ಹಂಗಾಗೋಗ್ಬಿಟ್ಟೈತೆ ನನ್ನ ಪಾಡು. ಎಮ್ಮೆ ಮನೆಯಾಳೆ ಎಮ್ಮೆ ಸೊರಿಯಾಗಿ ಓದ್ಬಿಡ್ತು. ಎಲೆಕ್ಷನ್ ಗುರ್ತು ಎಮ್ಮೆ ಅಂತ ಹಿಡ್ಕೊಂಡೋಗಿದ್ದೆ, ಅದಕ್ಕೆ ಸೊರಿಯಾಗಿ ಓದ್ಬಿಡ್ತು. ಯಪ್ಪ, ಈಗೂ ಇಲ್ಲೆಲ್ಲ ನೋವು ಓದ್ಕೊಬಿಟ್ಟೈತೆ. ಎದ್ದು ಓಡಾಡಲಿಲ್ಲ ಅಂದರೆ ಎಲೆಕ್ಷನ್ನು ನಾಳೆ ನೀನಿಯ ಇಷ್ಟು ದಿನ ಓಡಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ನೀನು ಸರಿಯಾದ ಟೈಮ್ಗೆ ಏನೇ ಬಂದಿದ್ದೀಗ ಬಾ. ಹೆಂಗೋ ಎಲೆಕ್ಷನ್ ಪ್ರಚಾರ ಮಾಡಕ್ಕೂ ಅಂದರೆ ಹೆಂಗೋ ಸಹಾಯ ಆಯ್ತದೆ. ಅಯ್ಯಪ್ಪ ಬಾ, ಹೋಗ್ಬಿಟ್ಟು ಹಂಗೆ ಪ್ರಚಾರ ಮಾಡೋಣ. ಅತ್ತೆ ಲೋ ಇರ್ಲ ಏನ್ಲ ನಿನ್ ಗೋಳು? ಯಾವಾಗೂ ಅತ್ತೆ 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 ಅನ್ಕೊಂಡು ನನ್ನ ತಮ್ಮ ಬಂದವನಿ. ಒಂದ್ಕಿತ ನನ್ನ ತಮ್ಮನು ಓಟೆಲ್ಲ ಕೇಳ್ಕೊಂಡ್ಬಿಟ್ಟು ಬರಲಿ. ಏನಾಯ್ತದ ನನ್ನ ತಮ್ಮ ಹೋದ್ರೆ ದುಬೈಯಿಂದ ಬಂದವ್ ನನ್ನ ತಮ್ಮ. ನೀನೇನು ಎಲ್ಲ ಓಟೆಲ್ಲ ಕೇಳಿದ್ದಾಯ್ತಲ್ಲ, ನಿನ್ನ ಪರವಾಗಿ ಪ್ರಚಾರ ಮಾಡಿದ್ಯಲ್ಲ ಆಯ್ತಲ್ಲ. ನೀನೇನು ಮಾಡ್ಬೇಕು ನಿನಗೆ? ಸುಮ್ಕಿರತ್ತಾಗಿ ಸುಮ್ಕೋಗು ನೋಡು. ನನ್ನ ಮಗಳು ಏನೋ ಪಿರುತಿಯಿಂದ ಕರ್ಸವಳೆ. ಆವತ್ತಿಂದ ಜೊತೆಯಾಗಿದ್ದವರು, ಆಟ ಆಡ್ದವರು, ಆಟ ಆಡ್ಕೊಂಡು ಬೆಳೆದವರು. ಹೆಂಗೋ ಸಂಡಕವ್ರೆ. ನಿನಗೆ ಯಾಕಪ್ಪ ನಿಂಗೆ ಉರಿ? ಹೋಗಿ ನಿನ್ನ ಕೆಲಸ ಏನೋ ನೀನು ನೋಡ್ಕೊ ಹೋಗ. ಎಮ್ಮೆ ಎಲ್ಲೂ ಓಡೋಯ್ತಲ್ಲ ಆಗಲೇ ಜಾಡ್ಸೋದ್ಬಿಟ್ಟು ಎಲ್ಲೋಯ್ತದನ್ನ ಹುಡಿಕೊಂಡ್ಬಿಟ್ಟು ಬಾ ಹೋಗು ಸುಮ್ಕೆನೇನೆ. ಅತ್ತೆ ಇಲ್ಲಿ ನನ್ನ ಹೆಂಡತಿಲಿ ನಿನ್ನ ತಮ್ಮನ ಜೊತೆ ಅಲ್ಲಿ ಓಡೈತಾಳೆ ಅಂತ ಟೆನ್ಷನ್ ಆಗಿ ನಾನಿದ್ರೆ ನೀನು ಇಲ್ದಿರೋದೆಲ್ಲ ಮಾತಾಡ್ತೀಗ. ನನಗೆ ಎಷ್ಟು ಟೆನ್ಷನ್ ಆಯ್ತಾಯ್ತು ಗೊತ್ತಾ? ನೇತ್ರ ಮುಗಿಸ್ಕೊಂಡವಳೆ. ಅದಕ್ಕೆಲ್ಲ ನೀವೇ ಕಾರಣ. ನೀವೇ ತಾನೇ ರಾಧನ ಹತ್ರ ಕಳಿಸಿದ್ದು. ಹೋಗು ಅಂತ ಹೇಳ್ಬಿಟ್ಟು ರಾಧನ ಹತ್ರ ಕಳಿಸ್ಬಿಟ್ಟು ಇವಾಗ ನೋಡು ಹೆಂಗೆ ಹೇಳ್ತೀಗ ನೀನು. ಅಕ್ಕ ಏನಕ್ಕ ಇವನು ನೀನು ಮನೆಗೆ ಇರಿಸ್ಕೊಂಡಿದ್ದೀಗಲ್ಲ. ಅಯ್ಯೋ ಉಗಿದು ಕಳ್ಸೋದು ಬಿಟ್ಬಿಟ್ಟು ನೇತ್ರಂಗೆ ಏನೇ ಇಷ್ಟ ಇಲ್ಲ ಇವನು ಕಂಡ್ರೆ. ಇನ್ನು ಅಯ್ಯೋ ಪಾಪ ಅಂತ ಅನ್ಕೊಂಡು ಏನಕ್ಕೆ ಮಾಡಿಕೊಂಡಿದ್ಯಾ? ಉಗಿದು ಕಳ್ಸೋದು ಬಿಟ್ಬಿಟ್ಟು ಎಲೆಕ್ಷನ್ ಪ್ರಚಾರ ಮಾಡೋ ತನಕ ಇರ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿಕೊಂಡಿವ್ನಿ. ಯಪ್ಪ ಎಲ್ಲ ಸರಿ ಇಲ್ಲ, ಯಾರು ಸರಿ ಇಲ್ಲ. ನಾನಂತೂ ಇಲ್ಲಿರಕ್ಕಿಲ್ಲ, ನಾನಂತೂ ಒಯ್ತೀನಿ. ಇಲ್ಲ ಇದ್ಬಿಟ್ಟು ಏನು ಮಾಡಬೇಕು? ಆ ನೇತ್ರಂಗೆ ಇವತ್ತೆಲ್ಲ ನಾಳೆ ಬುದ್ಧಿ ಬರ್ತದೆ, ಅವಾಗ ಸರೋಯ್ತದೆ. ನಂಗೆ ಎಷ್ಟು ಹೊಟ್ಟೆ ಉರಿತಾಯ್ತೆ ಅಂದರೆ ನಾನು ಒಯ್ತೀನಿ ಕಣತ್ತೆ, ಒಯ್ತೀನಿ. ಹೆಂಗಾರ ಮಾಡ್ಕೊಳ್ಳಿ, ಇಷ್ಟೆಲ್ಲ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡೇನು ಇರಲಿಲ್ಲ. ಇವಾಗ ಒಯ್ತೀನಿ ಬಿಡಿ. ನಾನಂತೂ ಹೋಗ್ಬಿಟ್ಟು ಇಲ್ಲ ಅಂತೂ ಇರೋದಿಲ್ಲ. ನಾನಂತೂ ಹೋಗಿ ನನ್ನ ಪಾಡುಗೆ ನಾನು ಹೆಂಗೋ ಜೀವನ ಮಾಡ್ಕೊತೀನಿ ಬಿಡಿ. ಈ ನೇತ್ರಂಗೆ ನನ್ನ ವ್ಯಾಲ್ಯೂ ಅರ್ಥ ಆಯ್ತದೆ. ಇವ್ರನ್ನ ಕರ್ಕೊಬಿಟ್ಟು ಬಂದರೆ ನೀವು ಇವಾಗ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಅಲ್ಲಿ ನೋಡ್ರೆ ನಮ್ಮ ಅಮ್ಮನೂ ಕೂರ್ಸೈತೆ. ಇಲ್ಲಿ ನೋಡ್ರೆ ನೀವು ಹಿಂಗೆ ಮಾಡ್ತೀರಾ. ನನಗಂತೂ ಎಷ್ಟು ಬೇಜಾರು ಆಯ್ತೈತೆ ಅಂದರೆ ಸರಿ ಬಿಡಿ ಆಯಿತು, ನಾನು ಒಯ್ತೀನಿ. ನನ್ನ ಜೀವನ ಹೆಂಗೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ನನ್ನ ಜೀವನ ನಾನು ನೋಡ್ಕೊತೀನಿ ಬಿಡು. ನನ್ನ ಜೀವನ ಹೆಂಗೋ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಇವ್ ನನ್ನ ಮಗ ನೋಡು ಲೋ, ನಿಂಗೂ ಅರ್ಥ ಆಯ್ತದೆ. ನಿಂಗೂ ಒಂದಿನ ಚೆನ್ನಾಗಿ ಅರ್ಥ ಆಯ್ತದೆ. ಅಯ್ಯೋ ಅವ್ನು ಹಬ್ಬ ತಿಕ್ಲಾಡ್ದಂಗೆ ಆಡ್ತಾನೆ ಕಣಪ್ಪ. ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಒಂದೊಂದ್ಕಿತ ಎಂಟಿ ಬೇಕು ಅಂತಾನೆ, ಒಂದ್ಕಿತ ಈ ಎಂಟಿ ಬೇಕು ಅಂತ ಹೇಳ್ತಾನೆ. ನಮ್ಮ ನೇತ್ರನೂ ಸುಸ್ತೊಡ್ದು ಹೋಗ್ಬಿಟ್ಟವಳೆ. ನಮ್ಮ ನೇತ್ರ ಅಂತೂ ಅಯ್ಯೋ ಯಾರು ಬೇಕೋ ಯಾರು ಬೇಡವೋ ಅನ್ನೋದಕ್ಕೆ ಇದು ಮಾಡ್ಕೊಂಡು ಕುಂತ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು ಸುಸ್ತಾಗಿ ಹೋಗ್ಬಿಟ್ಟವಳು. ಅವಳಂತೂ ತಲೆ ಕೆಡ್ಸ್ಕೊಂಡು ಅಯ್ಯೋ ಬುಡತ್ತಾಗೆ ಇನ್ನು ಏನು ಮಾಡೋಕ್ಕಾಯ್ತದೆ. ಅದಕ್ಕೆ ನೀನೇನು ತಲೆ ಕೆಡ್ಸ್ಕೊಬೇಡ. ಬಾ ಹೋಗ್ಬಿಟ್ಟು ಎಲೆಕ್ಷನ್ ಪ್ರಚಾರ ಮಾಡ್ಕೊಂಡು ಹೆಂಗ ಓಡಾಡ್ಕೊಂಬಿಟ್ಟು ಬರೋಣ ಬಾ. ನೀನು ಬೇಗ ಸಂಡ ಕಾಣಿಸ್ತಿದೀಗ, ಬೇರೆ ಬಟ್ಟೆ ಗಿಟ್ಟೆ ಹಾಕೊಂಡು ಸಂಡ ಕಾಣಿಸ್ತಿದೀಗ. ಹೆಂಗ ಓಡಾಡ್ಕೊಂಬಿಟ್ಟು ನೆಟ್ಟಿಗೆ ಬರೋಣ ಬಾ. ನೋಡಿ ಅಕ್ಕ, ಅದ್ರಾಗ ಏನೈತಿ ನೋಡಿ. ಹೋಗ್ಬಿಟ್ಟು ನೆಟ್ಟಿಗೆ ಹಿಂಗೇನು ಬರೋಣ. ನೋಡಿ. ಅಯ್ಯೋ ನನಗಂತೂ ಅದೇನೋ ಒಂಥರಲ್ಲ. ನನಗೆ ನೇತ್ರ ಫೋನ್ ಮಾಡಿರೋದೇ ಒಂಥರ ಖುಷಿ ವಿಚಾರ. ಅಂದರೆ ನಮ್ಮ ನೇತ್ರ ಮಾಡಿರೋದೇನೇನಿಯ ಸರಿ ನೋಡಿ. ಯಾರೋ ಗೀಚಿ ಓದ ಹಾಳು ಹಣೆಯ ಬರಹ ದಿಕ್ಕೋ ದಾರಿ ತೋಚದೇನೆ. ಅಯ್ಯೋ ಎಂಥ ಗತಿ ಬಂದ್ಬಿಡ್ತು. ಮನೆಯಲ್ಲಿ ನೇತ್ರಿ ನನ್ನೇ ಹೊಟ್ಟೆ ಉರ್ಸೋಕ್ಕೆ ನಿಮ್ಮ ಅತ್ತೆ ಮಗನ ಜೊತೆ ಸೇರ್ಕೊಂಡು ನನಗೆ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದೆಯಾ ಅಲ್ವೇನೆ? ಎಷ್ಟು ಉರಿಸ್ತಾ ಇದೆಯಾ ನೀನಂತೂ? ನಿಂಗೆ ಒಳ್ಳೇದಾಗಕ್ಕಿಲ್ಲ. ನಿನಗೋಸ್ಕರ ನಾನು ಎಂಡ್ರನ್ನೆಲ್ಲ ಬಿಟ್ಟು ಬಂದೆ, ಎಲ್ಲ ಬಿಟ್ಬಿಟ್ಟು ಬಂದೆ. ಆದರೆ ನೀನು ನೋಡು
ಹಾಂ ನೀನು ಎಂತ ಇದು ಮಾಡ್ತಾ ಇದ್ದೀಗ ಅಂತ ಹೇಳಿದ್ರೆ ನನಗೆ ಮೋಸ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಓಡಾಡ್ತಿದ್ದೀಗಲ್ವಾ ಹೋಗು 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 ಬರ್ತದೆ ಟೇಮ್ ಬರ್ತದೆ ನಿನ್ನೂ ನನ್ನ ಮಗನೂ ದೂರ ಮಾಡಲಿಲ್ಲ ಅಂತಂದರೆ ಆವಾಗ ಕೇಳು ಬಂದ್ಬಿಟ್ಟು ಏನಂದೆ ಅಂತ ಹೇಳ್ಬಿಟ್ಟು ನೀವಿಬ್ಬರು ನನ್ನ ಶಾಪಕ್ಕನಾಗಲಿ ದೂರ ಆಯ್ತೀರಾ. ಈ ನನ್ನ ಮಗ ಬಂದು ಸುಮ್ಮನೆ ಕುಂತ್ಕೊಂತಾನೆ 10 ಪೈಸದ ಕೆಲಸನೂ ಮಾಡೋಕ್ಕಿಲ್ವಲ್ಲ. ನನ್ನ ಮಗಳು ಪ್ರೇಮಿಗನ ಸಹಾಯ ಆಗಲಿ ಅಂತಂದರೆ ಅದನ್ನು ಮಾಡೋಕ್ಕಿಲ್ಲ. ಇವನನ್ನು ಹೆಂಗನ ಮಾಡಿ ಕೆಲಸಕ್ಕೆ ಕಳಿಸಿ ದುಡಿಸ್ಕೋಬೇಕು. ಸುಮ್ಮನೆ ಪುಕ್ಸಟ್ಟೆ ಕೂರಿಸ್ಕೊಬಿಟ್ರೆ ಪುಕ್ಸಟ್ಟೆ ತಿನ್ಕೊಂಡು ಪುಕ್ಸಟ್ಟೆ ಕುಂತ್ಕೊಬಿಡ್ತಾನೆ. ಇಲ್ಲ ಏನೋ ಗಿಮಿಕ್ ಮಾಡಿ ಆ 1.5 ಎಕರೆನಾದ್ರೂ ಕಿತ್ಕೊಬಿಡ್ಬೇಕು. ಈಗ ಏನೋ ಬೇಜಾರಾಗ ಅವ್ನು ಕೇಳೋಣ. ಅಯ್ಯೋ ಯಾಕಪ್ಪ ಹಿಂಗೆ ಕುಂತ್ಕೊಂಡಿದ್ಯಾ? ಯಾಕೇನಾಯ್ತು? ನನ್ನ ಎಂತಿ ನೇತ್ರ ಅವಳಲ್ಲ ಅವಳು ಅವ್ರ ಮಾಮನ ಜೊತೆ ತಿರ್ಗಾಡ್ಕೊಂಡು ಬಿದ್ದವಳೆ. ಎಷ್ಟು ಹೊಟ್ಟೆ ಉರಿತಾ ಇದ್ದು ಗೊತ್ತೇ ನನಗೆ. ಅಯ್ಯೋ ಶಿವನೇ ಹೌದೇ, ಅಮರ ಪ್ರೇಮಿಗಳ ಥರ ಇದ್ರಿ ಇಬ್ಬರು, ಒಬ್ಬರನ್ನೊಬ್ಬರನ್ನ ಒತ್ತಾಕೊಂಡು ಒಬ್ಬರನ್ನೊಬ್ಬರನ್ನ ಇದು ಮಾಡ್ಕೊಂಡಿದ್ರಿ. ಇದು ಯಾಕೆ ಹಿಂಗಾಯ್ತು? ಅದೇನೋ ಗೊತ್ತಿಲ್ಲ. ಬೇಜಾರಾಯ್ತಾಯ್ತು ನನಗಂತೂ. ಅದಕ್ಕೆ ನೆಟ್ಟಿಗಿಲ್ಗೆ ಏನೋ ಬಂದೆ. ನೀನು ಬಂದಿಂಗ್ ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ? ಅವನಿಗಿನ್ನ ಸ್ಟ್ಯಾಂಡರ್ಡ್ ಆಗಿ ಇದ್ಬಿಟ್ಟು ತೋರಿಸ್ಬೇಕು. ಸ್ಟ್ಯಾಂಡರ್ಡ್ ಆಗಿರಬೇಕು ಅಂದರೆ ನೀನು ಅವನಿಗಿನ್ನ ಜಾಮ್ ಜೂಮನ್ನ ಓಡಾಡಬೇಕು. ಅವಳು ಹೊಟ್ಟೆ ಉರಿಸ್ಬೇಕು. ಅವಾಗ ಏನೇ ಬದಲಾಗೋದು. 10 ಪೈಸೆ ದುಡಿದಿದ್ದಾಗ ನೀನು ಕುಂತ್ಕೊಬಿಟ್ರೆ ಅವಳು ವಾಪಸ್ ಬಂದ್ಬಿಡ್ತಾಳೆ. ನೋಡು ಹೆಂಗೋ ನಮ್ಮ ಮನೆಗೆ ನನ್ನ ಮಗಳು ಹುಡುಕೆ ಮಾಡಾಕ್ತಾಳೆ. ನೀನೇನೋ ಹೋಗ್ಬಿಟ್ಟು ಕಷ್ಟಪಟ್ಬಿಟ್ಟು ದುಡ್ಕೊಂಬಿಟ್ಟು ಚೆನ್ನಾಗಿ ದುಡ್ಕೊಂಡು ಇದು ಮಾಡ್ಕೊಂಡು ಇರಬೇಕು ತಾನೇ. ಮಾಡ್ತೀನಿ ಅವಳಿಗೆ ಸರಿಯಾಗಿ ಮಾಡ್ತೀನಿ. ನಾನು ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ಹಂಗೆ ಮಾಡ್ತೀನಿ. ಅವಳೇ ನಂತ ವಾಪಸ್ ಓಡ್ ಬರ್ಬೇಕು ಹಂಗೆ ಮಾಡ್ತೀನಿ. ಏನಾರ ಮಾಡು, ಚೆನ್ನಾಗಿ ದುಡಿ ಅಷ್ಟೇ ನೀನಿಯ, ಸರಿನೇ? ಬುದ್ರಿ ಎಲೆಕ್ಷನ್ ಆಪೋಸಿಟ್ ಆಗಿ ಏನಿಯ ಪ್ರಚಾರ ಮಾಡ್ತೀನಿ ನಾನಂತಂದ್ರೆ. ನನಗೆ ಕೈ ಎತ್ಬಿಟ್ಲಲ್ಲ, ನಮ್ಮ ಅಮ್ಮನ ಪರಕ್ಕೆ ಹೋಗ್ಬಿಟ್ಟು ನಾಳಿಕೆ ಹೆಂಗಿದ್ರು ಎಲೆಕ್ಷನ್ ಐತಲ್ಲ, ನಾಳಿಕೆ ನಮ್ಮ ಅಮ್ಮನ ಪರ ನಿಂತ್ಕೋತೀನಿ. ಹಾಗಿದ್ದು ಆಗೋಗ್ಬಿಡ್ಲಿ ಎತ್ತಾಗೆ. ಇವನ ಮಾಡು, ಆದರೆ ಹೊಸಿ ದುಡ್ಡು ಮಾಡು ಅಷ್ಟೇನೇ. ಸರಿ ಆಯಿತು.